ಇನ್ನು ಪಾದಯಾತ್ರೆ ಇವತ್ತು ಮೂರನೇ ದಿನಕ್ಕೆ ಕಾಲಿಡ್ತಾ ಇದೆ. ಕಳೆದ 2 ದಿನ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೆ ಕೌಂಟರ್ ಆಗಿ ಒಂದ್ ಕಡೆ ಕಾಂಗ್ರೆಸ್ ಕೂಡ ಜನಾಂದೋಲನ ಮಾಡ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ಈ ಪಾದಯಾತ್ರೆ ಮೂರನೇ ದಿನ ಇವತ್ತು. ಇಂದು ಕೆಂಗಲ್ ಹನುಮಂತಯ್ಯ ಸಮಾಧಿಗೆ ನಾಯಕರು ಭೇಟಿ ನೀಡ್ತಾರೆ. ಇಂದು ನಿಡಘಟ್ಟದವರೆಗೆ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ. ಬುಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಾಂದೋಲನ ಮೂಲಕ ಈಗ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡ್ತಾ ಇದೆ. ಈ ಒಂದು ಬುಡಾ ಏನು ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇಂದು ಜನಾಂದೋಲನ ಕಾರ್ಯಕ್ರಮ. ಎಲ್ಲೆಲ್ಲಿ ಬಿಜೆಪಿ ಅವರು ಈ ಪಾದಯಾತ್ರೆ ಮಾಡ್ತಾ ಇದಾರಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಅಲ್ಲಿ ಜನಾಂದೋಲನ ಮಾಡ್ತೀವಿ ಅಂತ. ನಿನ್ನೆ ಚನ್ನಪಟ್ಟಣ ಆಯಿತು, ಆರಂಭದಲ್ಲಿ ರಾಮನಗರದಲ್ಲಿ ಶುರು ಮಾಡಿದ್ರು, ಅದಾದಮೇಲೆ ಚನ್ನಪಟ್ಟಣ. ಸೊ ಯಾತ್ರೆಗಿಂತ ಒಂದು ಹೆಜ್ಜೆ ಮುಂದೆ ನಾವು ಹೋಗಿ ಇವತ್ತು ಜನಾಂದೋಲನ ಮದ್ದೂರಿನಲ್ಲಿ ನಡೆಯುತ್ತೆ. ಮದ್ದೂರಿನ ಕಾರ್ಯಕ್ರಮ. ಸೊ DK ಸೇರಿ ಹಲವು ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿ. DK ಪದೇ ಪದೇ ಹೇಳ್ತಾ ಇದ್ರು, ನಾವೇನಾದರೂ ಮಾಡಬೇಕಲ್ಲ, ಕೌಂಟರ್ ಪ್ಲ್ಯಾನ್ ಮಾಡಬೇಕಲ್ಲ ಅಂತ. ಇದೇ ಕೌಂಟರ್ ಪ್ಲ್ಯಾನ್. ಎಲ್ಲಿ ಇವರ ಪಾದಯಾತ್ರೆ ಹೋಗುತ್ತೆ ಅದಕ್ಕಿಂತ ಮುಂದೆ ಹೋಗಿ ಆ ಊರಿನಲ್ಲಿ ಪ್ರಮುಖವಾದಂಥ ಒಂದು ಯಾವ್ಯಾವ ಪ್ಲೇಸ್ಗಳಿದೆ ಆ ಲೊಕೇಶನ್ನಲ್ಲಿ ಈಗ ಜನಾಂದೋಲನ ಕಾರ್ಯಕ್ರಮ ಮಾಡಲಾಗ್ತಿದೆ. BJP ಕಾಲದಲ್ಲಿ ಏನಾಗಿತ್ತು, HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಏನಾಗಿತ್ತು, ಇದೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂಥದ್ದನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಮೂರನೇ ದಿನಕ್ಕೆ ಇವತ್ತು ಪಾದಯಾತ್ರೆ ಕಾಲಿಡ್ತಾ ಇದೆ. ಸೊ ನಿನ್ನೆ ಕೂಡ HD ಕುಮಾರಸ್ವಾಮಿ ಹಲವಾರು ವಿಚಾರಗಳ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಇವತ್ತು ಕೂಡ ಒಂದಷ್ಟು ಮಾತಿನ ಜಟಾಪಟಿ ಮುಂದುವರಿಯುವ ನಿರೀಕ್ಷೆ ಇದೆ.